ಯಾಕೆ ಮುಖ ಓದಿಸ್ಕೊಂಡು ಕೂತಿರೋದು ಅಮ್ಮವರು? ನಿಮ್ಮ ಮುಖ ತೋರಿಸ್ಬೇಡಿ, ಹೊರಡ್ತೀರಾ ಇಲ್ಲಿಂದ? ಹೋಗಲ್ಲ ಅಂದ್ರೆ ನೋಡಿ, ನಿಮ್ಮ ರೊಮ್ಯಾಂಟಿಕ್ ಆಟಕ್ಕೆಲ್ಲ ಮೂಡಿಲ್ಲ ನನಗೆ, ದಯವಿಟ್ಟು ಹೊರಡಿ. ಪ್ರೀತಿ ಮಾಡೋದಕ್ಕೆ ಹಗಲು ರಾತ್ರಿ ಅಂತೆಲ್ಲ ನೋಡ್ಬಾರ್ದೆ ಚಿನ್ನ. ಶ್ರದ್ಧಾ, ನಾನು ನಿನ್ನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕಾಗಲಿ ಅಥವಾ ಡ್ಯೂಯೆಟ್ ಹಾಡೋದಕ್ಕಾಗಲಿ ಬಂದಿಲ್ಲ. ನನಗೆ ಗೊತ್ತು ನೀನು ಬೇಜಾರಲ್ಲಿರ್ತೀಯ ಅಂತ, ಅದಕ್ಕೆ ಬಂದಿದ್ದ. ನಂದು ಬೇಜಾರು ನನ್ನ ಕರ್ಮ, ಅದಕ್ಕೆ ನೀವು ಹೊಣೆ ಅಲ್ಲ. ಇಲ್ಲ ಶ್ರದ್ಧಾ, ನಿನಗೆ ಬೇಜಾರಾಗಿರೋದಕ್ಕೆ ನಾನೇ ಹೊಣೆ, ಅದನ್ನ ನಾನೇ ಹೋಗಿಸ್ಬೇಕು. ಅಪ್ಪಾಜಿ ಜೀವಕ್ಕೆ ಅದಕ್ಕೆ ಯಾರು ಹೊಣೆ? ಆ ಮೋಸ್ಕರ ಅಪ್ಪಾಜಿಗೆ ಏನಾದ್ರು ಮಾಡಿದ್ರೆ ಅದನ್ನ ಯಾರು ಸರಿ ಮಾಡೋರು? ಅದಕ್ಕೆ ಯಾರು ಜವಾಬ್ದಾರಿ? ನೀವ್ ಸರಿ ಮಾಡ್ತೀರಾ? ಸರಿ ಮಾಡ್ತೀನಿ ಅಂದ್ರೂ ನಿಮ್ಮಿಂದ ಅದು ಸಾಧ್ಯನಾ? ಶ್ರದ್ಧಾ, ಏನ್ ಮಾತಾಡ್ತಾ ಇದ್ಯಾ? ನಾನು ಹೇಳ್ತಾ ಇಲ್ವಾ ಅವನ ಬಗ್ಗೆ ಅಪ್ಪನ ಬಿಡು ಅಂತ? ಅಪ್ಪಾಜಿಗೆ ಏನಾದ್ರೂ ಆಗೋದ್ರೆ ಜೀವನ ಪರ್ಯಂತ ನಾನು ನೀವು ಆ ಪಾಪ ಪ್ರಜ್ಞೆಲ್ಲೇ ಇರ್ಬೇಕು ಭುವನ್. ಅದು ನೆನಪಲ್ಲಿ ಇರ್ಲಿ. ಅಪ್ಪಾಜಿನ ಕಳ್ಕೊಳ್ಳೋಕೆ ನೀವೇ ಕಾರಣ ಆಗ್ತೀರಿ, ಮರಿಬೇಡಿ. ಇಲ್ಲ ಶ್ರದ್ಧಾ, ನಾನು ಅವನ ಬಗ್ಗೆ ಪೂರ್ವಾಪರ ಚೆಕ್ ಮಾಡಿ ಮಾತಾಡಿ ಆಮೇಲೆ ಕರ್ಕೊಂಡ್ ಬಂದಿರೋದು. ಏನೇ ಆದ್ರೂ ನನ್ನ ಜವಾಬ್ದಾರಿ. ನನಗೆ ಕಾನ್ಫಿಡೆನ್ಸ್ ಇದೆ ಅವನವ್ರ ಮಗ ಅಂತ, ಅವನವ್ರಿಗೆ ಯಾವುದೇ ರೀತಿ ನೋವು ಕೊಡಲ್ಲ ಅಂತ. ಅವನು ಅಪ್ಪಾಜಿ ಮಗನೇ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಅವನೊಬ್ಬ ಮೋಸಗಾರ ಅಂತ ನಾನು ಪ್ರೂವ್ ಮಾಡ್ತೀನಿ. ಎಸ್, ಅವನೊಬ್ಬ ಮೋಸಗಾರನೇ, ಅವನ ಅಪ್ಪಾಜಿ ಮಗನೇ ಅಲ್ಲ. ಇದಕ್ಕೆ ನಾನು ಶ್ರದ್ಧಾಗೆ ಸಪೋರ್ಟ್ ಮಾಡ್ತೀನಿ. ಶ್ರದ್ಧಾ, ನಿನ್ ಜೊತೆ ನಾನಿರ್ತೀನಿ. ಭುವನ್, ನೀನ್ ತಪ್ಪು ಮಾಡ್ಬಿಟ್ಟೆ. ಅವನ ಅಪ್ಪಾಜಿ ಮಗ ಆಗಕ್ ಸಾಧ್ಯನೇ ಇಲ್ಲ. ಏಯ್, ಯಾರದೀನೋ? ಹಾ, ಏನ್ ಸಂಬಂಧ ಇದಕ್ಕೂ ನಿನಗೆ? ಬಾಯಿ ಮುಚ್ಕೊಂಡು ಹೋಗ್ತಾ. ಸಂಬಂಧ ಇದೆ ಭುವನ್, ಇದೆ. ಶ್ರದ್ಧಾಗ್ ಸಪೋರ್ಟ್ ಆಗಿ ನಿಂತ್ಕೊಂಡು ಅವನ ಅಪ್ಪಾಜಿ ಮಗನೇ ಅಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಹಾಗೆ ಇವಾಗ ನಿನ್ನ ಜೊತೆ ಸೇರಿಕೊಂಡು ನಮಗೊಬ್ಬ ಮಗ ಬರ್ತಾನೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಏಯ್ ಹೋಗೆ, ಮತ್ತೆ ಮತ್ತೆ ಅದನ್ನೇ ಹೇಳ್ಕೊಟ್ಟ ಅಸಹ್ಯ. ಓಹೋ, ಸಾಹೇಬ್ರ ಮೂಡನ್ನ ನಾನು ಚೇಂಜ್ ಮಾಡ್ತೀನಿ. ಬಾರೋ ರೂಮ್ಗೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.